ಹೋಗಿರ್ಬೋದು ಅಥವಾ ಮತ್ತಷ್ಟು ಬೆಂಬಲವನ್ನು ಕೋರ್ಲಿಕ್ಕೂ ಹೋಗಿರ್ಬೋದು. 12 ಸೀಟ್ಗಳು ಇನ್ನೂ ಘೋಷಣೆ ಆಗಿಲ್ಲ. ಬಿಜೆಪಿಗೆ 1 ಡಜನ್ ಪ್ರಾಬ್ಲಮ್ಗಳಿದೆ ಆ ಲೆಕ್ಕದಲ್ಲಿ ನೋಡಿದ್ರೆ. 12 ಕ್ಷೇತ್ರಗಳ ಪೈಕಿ ಹುಬ್ಳಿ ಧಾರವಾಡ ಸೆಂಟ್ರಲ್ ಕೂಡ ಒಂದು ಕ್ಷೇತ್ರ. ಅದು ಯಾವಾಗಾದರೂ ಆಗ್ಬೋದು. ನಿನ್ನೆ ರಾತ್ರಿ ಥರ ಅಚ್ಚರಿಯಾಗಿ 2ನೇ ಪಟ್ಟಿ ಬಿಟ್ಟುಬಿಡ್ಬೋದು. ಆದರೆ ನಿನ್ನೆ ಬಿಟ್ಟಂಥ ಪಟ್ಟಿ ಬಿಜೆಪಿಯ 2ನೇ ಪಟ್ಟಿ, ಅದರಲ್ಲಿ ಅಚ್ಚರಿನೂ ಇತ್ತು, ಕೆಲವ್ರಿಗೆ ಆಘಾತನೂ ಆಯಿತು. ಕೋಲಾಹಲ ಅನ್ನೋದು ಭಾಳ ಸ್ಪಷ್ಟವಾಗಿ ಇವತ್ತು 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಂಡಾಯದ ಮೂಲಕ ನಮಗೆ ಕಂಡು ಬರ್ತಿದೆ. ಸಾಮಾನ್ಯರಿಗೆ ಕೊಟ್ಟಿದ್ದೀವಿ, ಸ್ಥಳೀಯ ಕಾರ್ಯಕರ್ತರ ಅಭಿಪ್ರಾಯವನ್ನು ಪರಿಗಣನೆಗೆ ತೆಗೆದುಕೊಂಡು ಅದನ್ನೇ ಒಂದು ಪ್ರಮುಖ ವಿಷಯವಾಗಿ ಇಟ್ಕೊಂಡು ನಾವು ನಿರ್ಧಾರ ಮಾಡಿದ್ದೇವೆ. ಈ ಸಂದೇಶವನ್ನು ಕಾರ್ಯಕರ್ತರಿಗೆ ಬಿಜೆಪಿ ಕೊಟ್ಟಿದೆ. ಆದರೆ ಬರೀ ಕಾರ್ಯಕರ್ತರ ಹುಮ್ಮಸ್ ತುಂಬಿಸೋದಕ್ಕೆ ಕೆಲಸ ಮಾಡಿಬಿಟ್ರೆ ಸಾಕ. ಈ ಬಂಡಾಯ ಏನು ಎದ್ದಿದೆ ಇದು ಕಾರ್ಯಕರ್ತರ ಛಲವನ್ನು, ಒಂದು ರೀತಿಯಲ್ಲಿ ಅವರ ಶ್ರಮವನ್ನು ಕೂಡ ಕುಗ್ಗಿಸುವಂಥ ಕೆಲಸ ಈ ಬಂಡಾಯ ಮಾಡ್ಬೋದಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಂಡಾಯ. ನಿನ್ನೆ ಒಂದು ಪಟ್ಟಿಯನ್ನು ನೋಡಿದ್ರೆ ಒಂದಷ್ಟು ಕಾಂಗ್ರೆಸ್ ಮಾಡಿದಂಥ ಸಾಹಸಿ ನಿರ್ಧಾರಗಳು ಬಿಜೆಪಿ ಕೂಡ ಮಾಡ್ತು. ಮೊನ್ನೆ ಕರ್ಕೊಂಡಂಥ ಕಿರಣ್ ಕುಮಾರ್ಗೆ ಹೇಗೆ ಚಿಕ್ಕನಾಯಕನಹಳ್ಳಿನಲ್ಲಿ ಫಸ್ಟ್ ಪಟ್ಟಿನಲ್ಲೇ ಟಿಕೆಟನ್ನು ಘೋಷಣೆ ಮಾಡ್ತು ಕಾಂಗ್ರೆಸ್, ಅದೇ ರೀತಿ ಮೊನ್ನೆ ಬಿಜೆಪಿಗೆ ಸೇರಿದಂಥ ನಾಗರಾಜ್ ಚೆಬ್ಬಿ ಅವ್ರಿಗೆ 2ನೇ ಪಟ್ಟಿಯಲ್ಲಿ ಕಲ್ಗಟ್ಟಿಗೆಯಿಂದ ಟಿಕೆಟ್ ಸಿಕ್ಬಿಡುತ್ತೆ. ಸಾಕಷ್ಟು ನಿರೀಕ್ಷೆ ಇತ್ತು. ಅರಸೀಕೆರೆನಲ್ಲಿ ಈ ಬಾರಿ NR ಸಂತೋಷ್ ಮಾಜಿ ಆಪ್ತರು, ಯಡಿಯೂರಪ್ಪನವ್ರಿಗೆ ಮಾಜಿ ಆಪ್ತರು, ಅವರು 2 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಲಿಂಗಾಯತ ಸಮುದಾಯದ ಮತಗಳ ಕ್ರೋಢೀಕರಣದ ಜೊತೆಗೆ ನಿರ್ಣಾಯಕ ಪಾತ್ರವನ್ನು ನಿಭಾಯಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಗೆಲ್ಲುವಂಥ ಒಂದು ಸಾಧ್ಯತೆಯನ್ನು ಅವ್ರು ಬೆಳೆಸ್ಕೊಳ್ತಾ ಬಂದಿದ್ದಾರೆ. ಗೆದ್ದೇ ಬಿಟ್ಟರು ಅನ್ನೋ ಪ್ರಶ್ನೆ ಅಲ್ಲ. ಆದರೆ ಆ 2 ವರ್ಷದ ಶ್ರಮಕ್ಕೆ ಒಂದು ಇತಿಶ್ರೀ ಹಾಡ್ಬಿಡ್ತು ನಿನ್ನೆಯ ಪಟ್ಟಿ. ಬೇರೆ ಒಬ್ಬ ಅಭ್ಯರ್ಥಿಗೆ ಕೊಟ್ಟರು. ಇನ್ನು ಮೂಡಿಗೆರೆನಲ್ಲಿ MP ಕುಮಾರಸ್ವಾಮಿ ಅವರು ಸ್ಥಳೀಯವಾಗಿ ಸಾಕಷ್ಟು ವಿರೋಧ ಇದೆ ಅವ್ರಿಗೆ. ಯಡಿಯೂರಪ್ಪನವರು CT ರವಿ ಅವರು ಅಲ್ಲೊಂದು ಕಾರ್ಯಕ್ರಮಕ್ಕೆ ಹೋದಾಗ ಕಾರ್ಯಕರ್ತರೆಲ್ಲ ಗೆರಾವ್ ಮಾಡಿ ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಬೇಡಿಕೆಯನ್ನು ಭಾಳ ಮುಕ್ತವಾಗಿ ಇಟ್ಟು ಅವ್ರಿಗೆ ಮುಜುಗರ ಉಂಟು ಮಾಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಬಿಜೆಪಿ ಅಲ್ಲಿನ ಕಾರ್ಯಕರ್ತರ ಅಭಿಪ್ರಾಯವನ್ನು, ಆ ಒಂದು ಕೂಗನ್ನು ಕೇಳಿ ಅದಕ್ಕೆ ತಕ್ಕಂಥ ನಿರ್ಧಾರವನ್ನು ಮಾಡಿದೆ, ಮತ್ತೊಬ್ಬರಿಗೆ ಕೊಟ್ಟಿರೋ ಅಂಥದ್ದು. ವೆರಿ ಕ್ವಿಕ್ಲಿ ಚಿದಾನಂದ್ ಪಟೇಲ್ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಣ್ತಿರುವಂತೆ ಬಂಡಾಯ ಇದೆ. ಇನ್ನು ಬೇರೆ ಬೇರೆ ಕಡೆ ಒಳಗಡೆ ಏನೇನಾಗ್ತಿದೆ ನಾವು ಇನ್ನೂ ತಿಳ್ಕೊಳ್ಳೋವಂಥ ಒಂದು ಅವಶ್ಯಕತೆ ನಮಗಿದೆ. ಇದೆಲ್ಲದರ ನಡುವೆ ಈ ಸಾಮಾನ್ಯ ಅಭ್ಯರ್ಥಿ, ಕಾರ್ಯಕರ್ತರಿಗೆ ಟಿಕೆಟ್ಟು, ಮಹಿಳಾ ಪ್ರಾತಿನಿಧ್ಯ, ಅದರಲ್ಲಿ ಒಂದು ಸ್ಟ್ರಾಟಜಿ. ನಿನ್ನೆ ಸಂಪಂಗಿ ಅವ್ರ ಮಗಳಿಗೆ ಕೊಡ್ತಾರೆ. ಆಮೇಲೆ ಗುರುಮಿಟ್ಕಲ್ಲಲ್ಲಿ ಸಡನ್ನಾಗಿ ಲಲಿತಾ ಅನ್ನಾಪುರ್ ಅನ್ನೋರಿಗೆ ಕೊಟ್ಬಿಡ್ತಾರೆ. ಆಮೇಲೆ ಅಲ್ಲಿ ನಾಗಮಂಗಲದಲ್ಲಿ ಶಿವರಾಮೇಗೌಡರು ವೈಫ್ ಸುಧಾ ಶಿವರಾಮೇಗೌಡರು ಕೊಡ್ತಾರೆ. ಮೊದಲನೇ ಪಟ್ಟಿಯಲ್ಲಿ 8 ಜನ ಮಹಿಳೆಯರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಇಲ್ಲಿ ಮಹಿಳಾ ಪ್ರಯೋಗ ಒಂದು ಕಡೆ, ಸಾಮಾನ್ಯ ಅಭ್ಯರ್ಥಿ ಪ್ರಯೋಗ ಒಂದು ಕಡೆ, ಅಚ್ಚರಿ ಅಭ್ಯರ್ಥಿ ಪ್ರಯೋಗ ಇನ್ನೊಂದು ಕಡೆ. ನಿಮಗೆ ಏನು ಹೊಸ ಮುಖಗಳು ಅಂತ ಹೇಳ್ತಾರೆ ತಾವೊಂದು ಗಮನಿಸಿ. ನಿಮಗೆ ಅಲ್ಲಿ ನಿಮಗೆ JDS ಮತ್ತು ಕಾಂಗ್ರೆಸ್ ಎಲ್ಲಿ ಸ್ಟ್ರಾಂಗ್ ಇದೆ ಅಲ್ಲಿ ಹೊಸ ಮುಖಗಳು. ಅದೇ ಅವರು ಎಲ್ಲಿ ಬಲಿಷ್ಠ ಇದ್ದಾರೆ ಅಥವಾ ಎಲ್ಲಿ ದುರ್ಬಲರಿದ್ದಾರೆ ಆ 2 ಕಡೆ ಅವರು ಪ್ರಯೋಗ ಮಾಡಿರೋದು ಪ್ಲೀಸ್. ಆಯ್ತಾ. ಜೊತೆಗೆ ಈ ಬಂಡಾಯ ಅನ್ನೋದಿದೆಯಲ್ಲ ಅದು ಒಂಥರ ಬೇಗುದಿ ಇದ್ದಂಗೆ. ನಿಮಗೆ ಚುನಾವಣೆಯಲ್ಲಿ 1 ಓಟ್ ಆದ್ರೂ ಆಗ್ಬೋದು, 100 ಓಟ್ ಆದಾಗ್ಬೋದು, 10,000 ಓಟ್ ಆದರೂ ಆಗ್ಬೋದು. ಆಯ್ತಾ. ಗೆಲ್ಲೋವಂಥವನ್ನ ಸೋಲಿಸುತ್ತೆ, ಸೋಲೋ ಅಂಥವನ್ನ ಗೆಲ್ಲಿಸುತ್ತೆ. ಈ ಬಂಡಾಯ ಇಲ್ಲ ಐದರ್ ಕಾಂಗ್ರೆಸ್ ಐದರ್ JDSಗೆ ಅನುಕೂಲ ಆಗುತ್ತೆ. ಈ ಬಂಡಾಯನ ಯಾವ ರೀತಿ ಶಮನ ಮಾಡ್ತಾ ಅದ್ರ ಮೇಲೆ ಬಿಜೆಪಿಯ ಈ ಬಾರಿಯ ಚುನಾವಣಾ ಭವಿಷ್ಯ ನಿಂತಿದೆ. ನಿರ್ವಹಣೆ, ನಿವಾರಣೆ ಇದು ನಿರ್ಧಾರ ಮಾಡುತ್ತೆ ಅನ್ಯ ಪಕ್ಷಗಳ ಲಾಭ ಪ್ರಮಾಣವನ್ನು. ಈ ಬಂಡಾಯದಿಂದ ರಾಜಕೀಯ ಲಾಭವನ್ನು ಅನುಭವಿಸಬೇಕು ಅಂತ ಕಾದು ನಿಂತಿರುವಂಥ ಅನ್ಯ ಪಕ್ಷಗಳ ಲಾಭ ಪ್ರಮಾಣ ನಿರ್ಧಾರ ಮಾಡೋದು ಮೊದಲು. ಇದರ ನಿರ್ವಹಣೆ ಮತ್ತು ನಿವಾರಣೆ ಪ್ಲೀಸ್. ಈಗ ನಿಖಿಲ್ ಅವರು ಈ ಟಿಕೆಟ್ ಹಂಚಿಕೆ ಅಥವಾ ಟಿಕೆಟ್ ಘೋಷಣೆ ಒಂದು ಅವತ್ತು ಸುದ್ದಿಗೋಷ್ಠಿನ ನಾವು ಗಮನಿಸಿದ್ರೆ ಸೂಕ್ಷ್ಮವಾಗಿ 180 ಚಿಲ್ಲರೆ ಕ್ಷೇತ್ರಗಳಿದೆ, ಅಷ್ಟನ್ನು ಕೂಡ ಘೋಷಣೆ ಮಾಡ್ತಾ ಹೋದ್ರು, ಲಿಸ್ಟ್ ಬಿಡುಗಡೆ ಮಾಡಿಲ್ಲ. ಅಂದರೆ ಆ ಒಂದು ಎಂಟೈರ್ ಆ ಪ್ರಕ್ರಿಯೆಯೇ ಒಂದು ಸ್ವಲ್ಪ ದೊಡ್ಡ ಪ್ರಚಾರದ ರೀತಿ. ಅಂದರೆ 52 ಹೊಸ ಮುಖಗಳಿಗೆ ಕೊಟ್ಟಿದ್ದೀವಿ ಅನ್ನೋದನ್ನು ಒಂದು ಪ್ರಚಾರ ವಸ್ತುವನ್ನಾಗಿ, ಪ್ರಯೋಗವನ್ನು ಪ್ರಚಾರ ವಸ್ತುವನ್ನಾಗಿ ಮಾಡಲಿಕ್ಕೆ ಮುಂದಡಿ ಇಟ್ಟರು. ಅದು ಸಹಜ ಕಾರ್ಯತಂತ್ರವೂ ಕೂಡ ಆಗಿತ್ತು, ಅವ್ರದ್ದು ಯೋಜಿತ ಕಾರ್ಯತಂತ್ರ ಕೂಡ ಕಾಣಿಸ್ತು. ಆದರೆ ಈ ಬಂಡಾಯವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಈ ಪ್ರಮಾಣದಲ್ಲಿ ಆಗುತ್ತೆ ಅಂತ. ಬಂಡಾಯ ಸಹಜ 7ರಿಂದ 10 ಕ್ಷೇತ್ರಗಳು ಬರುತ್ತೆ ಅಂತ. 25, 30, 40, 50 ಕ್ರಾಸ್ ಆಗಿ 60 ಕ್ಷೇತ್ರಗಳವರೆಗೆ ಈಗ ಬಂಡಾಯದ ಬೆಂಕಿಯ ಜ್ವಾಲೆಯನ್ನು ಹಬ್ಬಿದೆ. ಸಣ್ಣ ಪುಟ್ಟ ದೊಡ್ಡ ಚಿಕ್ಕದು ಎಲ್ಲವೂ ಬೇರೆ. ಆದ್ರೆ ಆ ಪಟೇಲ್ ಹೇಳಿದಂಗೆ ಆ ಒಂದು ವೋಟ್ ವಿನ್ನಿಂಗ್ ಮಾರ್ಜಿನ್ ಏನಿದೆ ಅದನ್ನ ಬುಡ ಮಾಡುತ್ತೆ, ತಲೆಬುಡ ಮಾಡುತ್ತೆ. ಜೊತೆಗೆ
ಇನ್ನೊಂದು ಏನಂತಂದರೆ ಈ ಬಣ ರಾಜಕೀಯ ಏನಿದೆ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎನ್ ಆರ್ ಸಂತೋಷ್ ಮಿಸ್ ಆಗಿದೆ, ಯಡಿಯೂರಪ್ಪನವ್ರು ಮಾಜಿ ಆಪ್ತರು, ಜೊತೆಗೆ ಅವ್ರಿಗಿರುವಂಥ ವೈಷಮ್ಯ ಅಥವಾ ಏನು ಬೇಜಾರುಗಳೇನಿದೆ, ಅಸಮಾಧಾನಗಳೇನಿದೆ ಅದರಿಂದ ಆಗಿದೆ ಅಂತ. ಚಿಕ್ಕನಗೌಡರು ಮಿಸ್ ಆಗಿದೆ, ಅಲ್ಲೇ ಪಾತ್ರ ಇದೆ ಅಂತ ಗೊತ್ತು. ನೆಹರು ಓಲೇಕರ್ ಮಾತಾಡ್ತಾ ಇರ್ತಾರೆ, ಹಾವೇರಿನಲ್ಲಿ ನಾನು ಮಿಸ್ ಆಗಲಿಕ್ಕೆ ಬೊಮ್ಮಾಯಿ ಕಾರಣ ಅಂತಾರೆ. ಪ್ರಹ್ಲಾದ್ ಜೋಶಿ ಅವ್ರದ್ದು ಹೆಸರು ಬರುತ್ತೆ, ಅಂದರೆ ಸಂತೋಷ್ ಅವ್ರ ಹೆಸರು ಬರುತ್ತೆ, ಸಾವುಕಾರ ಹೆಸರು ಬರುತ್ತೆ. ಅಂದರೆ ಇಂತಹ ಒಂದು ಬಣಗಳ ಒಂದು ಲೆಕ್ಕಾಚಾರ ಏನಿದೆ, ಇಂಥದ್ದನ್ನು ನಿರೀಕ್ಷೆ ಈ ಸಲ ಮಾಡಿರಲಿಲ್ಲ BJP. ಪ್ರಯೋಗವನ್ನು ಮುನ್ನೆಲೆಗೆ ತರೋ ಪ್ರಯತ್ನ ಮಾಡಿದ್ರು ಕೂಡ ಬಂಡಾಯ ಈ ಥರ ಆಗುತ್ತೆ ಅಂತ ಏನು ನಿರೀಕ್ಷೆ ಮಾಡಿರಲಿಲ್ಲ. ಇದರ ಒಂದು ಸಹಜ ಲಾಭದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ಬಂದಷ್ಟು ಬರಲಿ, ಬರೋರಷ್ಟು ಬರಲಿ. ಈಗಾಗಲೇ ಒಂದು ಅಲೆಯನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಪ್ರಯೋಗಾರ್ಥವಾಗಿ ಏನು ಮಾಡಿದೆ, ಮಾಜಿ ಶಾಸಕರು, ಸಂಸದರು, MLCಗಳು, ಹಾಲಿ ಶಾಸಕಗಳನ್ನ ಕರ್ಕೊಳ್ಳೋ ಮೂಲಕ ಈ ಒಂದು ಬಂಡಾಯದ ಬೆಂಕಿಯಲ್ಲೂ ಕೂಡ ಒಂದಷ್ಟು ಹಿತವನ್ನು ನೋಡಲಿಕ್ಕೆ ಕಾಂಗ್ರೆಸ್. ನಾವೆಲ್ಲ ಹೇಳ್ತಿದ್ದೀವಿ ಸಂದರ್ಭದಲ್ಲಿ ಕೂತ್ಕೊಂಡು, ಏನು ಇದ್ರ ನಿರ್ವಹಣೆ ನಿವಾರಣೆ ಏನಿದೆ ಅದು ಡಿಸೈಡ್ ಮಾಡುತ್ತೆ ಅನ್ಯ ಪಕ್ಷಗಳಿಗೆ ಯಾವ ಪ್ರಮಾಣದಲ್ಲಿ ರಾಜಕೀಯ ಲಾಭ ಸಿಗುತ್ತೆ ಅಂತ. ಆದರೆ ನಾವೆಲ್ಲ ಮರಿತಿರುವಂಥದ್ದು ಏನಪ್ಪಾ ಅಂದ್ರೆ ಈ ಸಂದರ್ಭದಲ್ಲಿ ಇನ್ನೂ ಕಾಂಗ್ರೆಸ್ 58 ಟಿಕೆಟ್ಗಳ ಘೋಷಣೆ ಮಾಡಬೇಕಾಗಿದೆ. ಇನ್ನು JDS ಹತ್ತತ್ರ 131 ಕ್ಷೇತ್ರಗಳಲ್ಲಿ ಟಿಕೆಟ್ ಘೋಷಣೆ ಮಾಡಬೇಕಾಗಿದೆ. ಈ ಥರದ ಪರಿಸ್ಥಿತಿನಲ್ಲಿ ಅಲ್ಲಿ ಬಂಡಾಯ ಆಗಲ್ಲ ಅನ್ನೋದೇನು, ಯಾವ ಪಕ್ಷದಲ್ಲಿ ಅತಿ ಹೆಚ್ಚು ಬಂಡಾಯ ಆಯಿತು, ಯಾವ ಪಕ್ಷ ತ್ವರಿತಗತಿಯಲ್ಲಿ ಅದರ ನಿವಾರಣೆ ಮಾಡ್ತು ಅನ್ನೋದು ಇಲ್ಲಿಂದ ನಾವು ಕಾದು ನೋಡಬೇಕಾಗತ್ತೆ. ನನ್ನ ಹತ್ರ ಸಮಯ ಇದ್ದಿದ್ದಷ್ಟೇ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್, ಥ್ಯಾಂಕ್ ಯು ಮಧು ನಿಮ್ಮ ಸಮಯಕ್ಕಾಗಿ. ಇದಾಗಿತ್ತು ಚುನಾವಣಾ ಚದುರಂಗ. ನೋಡ್ತೀರಿ News 18, ಜಾಲ ನಮ್ಮದು, ಬಲ ನಿಮ್ಮದು.